ಒಂದ್ಸತಿ ಈ ವಿಧಾನ ಬಳಸ್ಕೊಂಡು ಟೊಮೆಟೊ ಸಾರು ಮಾಡಿ ನೋಡ್ರಿ ಫ್ರೆಂಡ್ಸ್. ಈ ಸಾರಿನ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಮತ್ತು ವಾರಕ್ಕೆ 2 ಸತಿ ಅಂತೂ ಈ ಸಾರನ್ನು ನೀವು ಮಾಡೋದು ಫಿಕ್ಸ್ ಐತೆ ನೋಡ್ರಿ. ಭಾಳ ರುಚಿಯಾಗಿತ್ತು, ಭಾಳ ಸಿಂಪಲ್ಲಾಗಿ ದಿಢೀರಂತ ಮಾಡ್ಬೋದು. ಟೇಸ್ಟ್ ಅಂತೂ ಹೈ ರೇಂಜ್ ಆಗಿತ್ತು. ಬರ್ರಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಟೊಮ್ಯಾಟೊ ಸಾರು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲಿ ಕುಕ್ಕರ್ನಾಗ ಟೊಮ್ಯಾಟೊ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಮುಳುಗೋಷ್ಟು ನೀರು ಹಾಕ್ಕೊಂಡು ಈಗ ಇದನ್ನು 2-3 ಸಿಟಿ ಮಾಡ್ಕೊಂಬಿಡೋಣ. 2-3 ಸಿಟಿಗೆ ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿ ಬೆಂದ್ಬಿಟ್ಟಿರ್ತೈತಿ. ಒಂದ್ಸತಿ ಇಲ್ಲಿ ನಮ್ಮ ಕುಕ್ಕರ್ ತಣ್ಣಗಾದ್ಮೇಲೆ ನಾವು ಅದ್ರಾಗಿನ ಇಂಗ್ರೀಡಿಯೆಂಟ್ಸ್ನ ಎಲ್ಲ ತೊಗೊಂಡು ಮಿಕ್ಸರ್ ಜಾರ್ ಒಳಗೆ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಇನ್ನು ಎಕ್ಸ್ಟ್ರಾ ನೀರು ಐತಲ್ಲ ಅದನ್ನು ನಾನು ಆಮೇಲೆ ಆ್ಯಡ್ ಮಾಡ್ಕೊತೀನಿ. ಈ ರೀತಿ ನಾವು ಈಗ ಚಂದಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನಾವು ಯಾವ ಪಾತ್ರೆ ಒಳಗೆ ಸಾರು ಮಾಡೋದೈತಲ್ಲ ಆ ಪಾತ್ರೆಗೆ ನಾವು ಈ ಟೊಮೆಟೊ ರುಬ್ಬಿದಂಥ ಟೊಮೆಟೊ ಹಾಕ್ಕೊಂಡು ಮಿಕ್ಸರ್ ಒಳಗೆ ಒಂದ್ಸತಿ ನೀರು ಹಾಕ್ಕೊಂಡು ಕ್ಲೀನಾಗಿ ನೀರನ್ನು ಹಾಕ್ಕೊಂಡು ಮತ್ತು ಥಿಕ್ನೆಸ್ ಮೇಂಟೈನ್ ಮಾಡೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ, ಅರಿಶಿನ, ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸಣ್ಣಗೆ ಕುದಿಯಾಕೆ ಬಿಟ್ಬಿಡೋಣ. 4-5 ನಿಮಿಷ ಇದು ಚಲೋ ತಂಗ ಕುದೀಲಿ ಫ್ರೆಂಡ್ಸ್. ಆ ಸಾರು ಕುದಿಯೋದ್ರಾಗ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ. ಎಣ್ಣೆ ಚಲೋ ಬಿಸಿ ಮಾಡಿಕೊಂಡು ಸಾಸಿವೆ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೇನಿ, ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇಟ್ಟೇನಿ. ಚಲೋ ತಂಗ ನಮ್ಮ ಸಾರು ಕುದ್ದೈತಿ. ನಾವು ಈಗ ಮಾಡಿಟ್ಟಿರೋಂಥ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿನ ಹಾಕ್ಕೊಂಬಿಟ್ರೆ ನಮ್ದಿಲ್ಲೇ ಟೊಮ್ಯಾಟೊ ಸಾರು ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಸಖತ್ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಎಲ್ಲ ವಿಡಿಯೋ ನೋಡಿದ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.